ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಶೆಟ್ಟಿ ಈ ಉಪನಾಮವನ್ನು ನೀವು ಕೇಳಿರ್ಬೋದು, ನೋಡಿರ್ಬೋದು. ಬ್ಯಾಂಕಿನಿಂದ ಹಿಡಿದು ವ್ಯಾಪಾರ, ಸಿನಿಮಾ ಇಂಡಸ್ಟ್ರಿ, ರಾಜಕೀಯದವರೆಗೆ ಶೆಟ್ಟಿ ಹೆಸರು ಎಲ್ಲೆಡೆ ಕೇಳಿ ಬರುತ್ತೆ. ಆದರೆ ಈ ಶೆಟ್ಟಿ ಎಂಬ ಹೆಸರು ಕೇವಲ ಒಂದು ಕುಟುಂಬಕ್ಕೋ ಅಥವಾ ಒಂದು ಸಮುದಾಯಕ್ಕೋ ಸೇರಿದ್ದಲ್ಲ ಅನ್ನೋದು ನಿಮಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಶೆಟ್ಟಿ ಎಂಬ ಪದದ ಮೂಲಾರ್ಥ, ಅದು ಹೇಗೆ ವಿವಿಧ ಸಮುದಾಯಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬಂಟರು, ಬಣಜಿಗರು, ಆರ್ಯ, ವೈಶ್ಯರು ಮತ್ತು ಇತರ ವ್ಯಾಪಾರಿ ಸಮುದಾಯಗಳಲ್ಲಿ ಸಾಮಾನ್ಯವಾಯಿತು ಅನ್ನೋದನ್ನ ನೋಡೋಣ. ಒಂದು ಕಾಲದಲ್ಲಿ ಕೇವಲ ವ್ಯಾಪಾರ ಮತ್ತು ವಾಣಿಜ್ಯದ ಸಂಕೇತವಾಗಿದ್ದ ಈ ಉಪನಾಮ ಕಾಲಾನಂತರದಲ್ಲಿ ಹೇಗೆ ನೆಲದ ಒಡೆಯರು, ದೇವಸ್ಥಾನಗಳ ಆಡಳಿತಗಾರರು ಮತ್ತು ಸಮಾಜದ ಪ್ರಮುಖ ಗೌರವ ಸೂಚಕವಾಯಿತು ಅನ್ನೋದನ್ನ ನೋಡೋಣ. ಶೆಟ್ಟಿ ಸಮುದಾಯಗಳು ತಮ್ಮ ಅನನ್ಯ ಸಂಸ್ಕೃತಿ, ಆರ್ಥಿಕ ಕೊಡುಗೆಗಳು ಮತ್ತು ಐತಿಹಾಸಿಕ ಪಾತ್ರದ ಮೂಲಕ ಕರ್ನಾಟಕದ ಬೆಳವಣಿಗೆಗೆ ಹೇಗೆ ಕಾರಣವಾಗಿದೆ ಅನ್ನೋದನ್ನ ನೋಡೋಣ. ಕರ್ನಾಟಕದ ಶ್ರೀಮಂತ ಇತಿಹಾಸದಲ್ಲಿ ಶೆಟ್ಟಿ ಸಮುದಾಯದ ಪಾತ್ರವೇನು ಅನ್ನೋದನ್ನ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶೆಟ್ಟಿ ಎಂಬುದು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ, ವಿಶೇಷವಾಗಿ ತುಳುನಾಡಿನಲ್ಲಿ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳದ ಕಾಸರಗೋಡಿನಲ್ಲಿ ಹೆಚ್ಚಾಗಿ ಕಂಡುಬರುವ ಒಂದು ಉಪನಾಮವಾಗಿದೆ. ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಬದಲಿಗೆ ವಿವಿಧ ಸಮುದಾಯಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬಂಟ ಸಮುದಾಯದಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿದೆ. ಶೆಟ್ಟಿ ಎಂಬ ಪದವು ಸಂಸ್ಕೃತದ ಶ್ರೇಷ್ಠ ಅಥವಾ ಶ್ರೇಷ್ಠಿನ್ ಪದದಿಂದ ಬಂದಿದೆ. ಇದರ ಅರ್ಥ ಶ್ರೇಷ್ಠ ಅಥವಾ ಮುಖ್ಯಸ್ಥ ಎಂದಾಗುತ್ತೆ. ಪ್ರಾಕೃತದಲ್ಲಿ ಸೇಟಿ ಮತ್ತು ನಂತರ ಶೇಟ್ ಅಥವಾ ಶೆಟ್ಟಿಯಾಗಿ ರೂಪಾಂತರಗೊಂಡಿದೆ. ಇದು ಸಾಮಾನ್ಯವಾಗಿ ವ್ಯಾಪಾರಿ ಸಮುದಾಯದ ಮುಖಂಡರಿಗೆ ಅಥವಾ ಪ್ರಮುಖರಿಗೆ ಬಳಸುವ ಪದವಾಗಿತ್ತು. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಶೆಟ್ಟಿ ಎಂಬ ಉಪನಾಮವು ಬಂಟ ಸಮುದಾಯದವರಲ್ಲಿ ಬಹಳ ವ್ಯಾಪಕವಾಗಿ ಕಂಡುಬರುತ್ತೆ. ಬಂಟರು ಸಾಂಪ್ರದಾಯಿಕವಾಗಿ ಯೋಧರು, ಭೂಮಾಲೀಕರು ಮತ್ತು ಆಡಳಿತಗಾರರಾಗಿದ್ದರು. ಅವರಲ್ಲಿ ಅನೇಕರು ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದ ಕಾರಣ ಶೆಟ್ಟಿ ಎಂಬ ಗೌರವಾರ್ಥ ಪದವು ಅವರ ಉಪನಾಮದ ಒಂದು ಭಾಗವಾಯಿತು. ಕೆಲವು ಭಾಗಗಳಲ್ಲಿ ಬಂಟ ಸಮುದಾಯವನ್ನ ಸರಳವಾಗಿ ಶೆಟ್ಟಿಗಳು ಎಂದು ಗುರುತಿಸಲಾಗುತ್ತೆ. ವಿಶೇಷವಾಗಿ ಮುಂಬೈನಂತಹ ನಗರಗಳಲ್ಲಿ ವಲಸೆ ಬಂದ ಬಂಟರಲ್ಲಿ ಇದು ಸಾಮಾನ್ಯ. ಇನ್ನು ಶೆಟ್ಟಿ ಎಂಬ ಉಪನಾಮವು ಬಂಟರಿಗೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ವ್ಯಾಪಾರ, ವಾಣಿಜ್ಯದಲ್ಲಿ ತೊಡಗಿಕೊಂಡಿದ್ದ ಅನೇಕ ಸಮುದಾಯಗಳಲ್ಲಿ ಈ ಉಪನಾಮ ಕಂಡುಬರುತ್ತೆ. ಇದರಲ್ಲಿ ಬಣಜಿ ಲಿಂಗಾಯತ ಸಮುದಾಯವೂ ಕೂಡ ಒಂದು. ಇವರು ಕೂಡ ವ್ಯಾಪಾರದಲ್ಲಿ ಪ್ರಮುಖರಾಗಿದ್ದು ಇವರಲ್ಲಿ ಶೆಟ್ಟಿ ಎಂಬ ಉಪನಾಮವು ಸಾಮಾನ್ಯವಾಗಿದೆ. ಲಿಂಗಾಯತ ಬಣಜಿಗರ ಮೂಲ ಪುರುಷ ಅಯ್ಯಪ್ಪ ಶೆಟ್ಟಿ ಎಂಬ ಉಲ್ಲೇಖವೂ ಇದೆ. ಬಣಜಿಗ ಲಿಂಗಾಯತ ಸಮುದಾಯವು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಐತಿಹಾಸಿಕವಾಗಿ ಮಹತ್ವದ ಪಾತ್ರವನ್ನ ವಹಿಸಿದೆ. ಶೆಟ್ಟಿ ಎಂಬ ಉಪನಾಮವು ಈ ಸಮುದಾಯದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಬಣಜಿಗ ಲಿಂಗಾಯತರು ಕರ್ನಾಟಕದ ಪ್ರಮುಖ ಉಪ ಸಮುದಾಯಗಳಲ್ಲಿ ಒಂದಾಗಿದ್ದು ಇವರನ್ನ ಮುಖ್ಯವಾಗಿ ವ್ಯಾಪಾರಿಗಳು ಮತ್ತು ವರ್ತಕರು ಎಂದು ಗುರುತಿಸಲಾಗುತ್ತೆ. ಬಣಜಿಗ ಎಂಬ ಪದವೇ ವಣಿಕ್ ಅಥವಾ ವಾಣಿಜ್ಯ ಎಂಬ ಮೂಲದಿಂದ ಬಂದಿದೆ. ಇವರು ಐತಿಹಾಸಿಕವಾಗಿ ದೂರದ ವ್ಯಾಪಾರ ಮಾರ್ಗಗಳಲ್ಲಿ ಸಕ್ರಿಯರಾಗಿದ್ದು ಸರಕುಗಳ ವಿನಿಮಯ, ಆರ್ಥಿಕ ವ್ಯವಹಾರಗಳು ಮತ್ತು ಸಾಲ ನೀಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಶೆಟ್ಟಿ ಎಂಬ ಉಪನಾಮವು ಈ ಸಮುದಾಯದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಇದು ವ್ಯಾಪಾರ, ವಾಣಿಜ್ಯ ಅಥವಾ ಸಮುದಾಯದ ಮುಖಂಡತ್ವವನ್ನ ಸೂಚಿಸುವ ಒಂದು ಗೌರವಾರ್ಥ ಪದವಾಗಿದೆ. ಹಿಂದೆ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವರಿಗೆ ಶೆಟ್ಟಿ ಎಂಬ ಬಿರುದನ್ನ ನೀಡಲಾಗ್ತಿತ್ತು. ಇದು ಅವರ ವೃತ್ತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಲಿಂಗಾಯತ ಬಣಜಿಗರ ಮೂಲ ಪುರುಷರಾಗಿ ಅಯ್ಯಪ್ಪ ಶೆಟ್ಟಿ ಎಂಬುವರನ್ನ ಉಲ್ಲೇಖಿಸಲಾಗುತ್ತೆ ಎಂಬುದು ಪ್ರಚಲಿತ ನಂಬಿಕೆ. ಇದು ಸಮುದಾಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಗುರುತಿಗೆ ಮಹತ್ವ ನೀಡಿದೆ. ಇಂತಹ ಮೂಲ ಪುರುಷರ ಉಲ್ಲೇಖಗಳು ಸಮುದಾಯದ ಐಕ್ಯತೆ ಮತ್ತು ಸಂಪ್ರದಾಯಗಳನ್ನ ಬಲಪಡಿಸುತ್ತೆ. ಬಣಜಿಗ ಲಿಂಗಾಯತರು ಮಧ್ಯಕಾಲೀನ ಕರ್ನಾಟಕದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದ್ರು, ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸಿದ್ರು ಮತ್ತು ವಿವಿಧ ಸರಕುಗಳ ವಿನಿಮಯದಲ್ಲಿ ತೊಡಗಿಕೊಂಡಿದ್ರು. ಇದು ನಾಡಿನ ಸಂಪತ್ತಿನ ಹೆಚ್ಚಳಕ್ಕೆ ಮತ್ತು ಆರ್ಥಿಕ ಸ್ಥಿರತೆಗೆ ಕಾರಣವಾಯಿತು. ಇಂದಿಗೂ ಬಣಜಿಗ ಲಿಂಗಾಯತರು ವ್ಯಾಪಾರ, ಉದ್ಯಮ, ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಬಣಜಿಗ ಲಿಂಗಾಯತರು ತಮ್ಮ ವಿಶಿಷ್ಟ ಆರ್ಥಿಕ ಪಾತ್ರ ಮತ್ತು ಶೆಟ್ಟಿ ಉಪನಾಮದೊಂದಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ದೇವಸ್ಥಾನದ ಆಡಳಿತವನ್ನ ನೋಡಿಕೊಳ್ಳುವ ಸಮುದಾಯದವರು ಅಥವಾ ಮುಖ್ಯಸ್ಥರು ಶೆಟ್ಟಿ ಎಂಬ ಉಪನಾಮವನ್ನ ಹೊಂದಿದ್ರು.
ಶೆಟ್ಟಿ ಎಂಬುದು ಕೇವಲ ವ್ಯಾಪಾರಿಗಳಿಗೆ ಸೀಮಿತವಾದ ಉಪನಾಮವಾಗಿರಲಿಲ್ಲ. ಇದು ಗೌರವಾರ್ಥ ಸ್ಥಾನಮಾನ ಮತ್ತು ನಾಯಕತ್ವವನ್ನು ಸೂಚಿಸುವ ಪದವಾಗಿಯೂ ಬಳಕೆಯಲ್ಲಿದ್ದು ವಿವಿಧ ಸಾಮಾಜಿಕ ಕ್ಷೇತ್ರಗಳಲ್ಲಿ ಇದನ್ನು ಬಳಸಲಾಗ್ತಿತ್ತು. ದೇವಸ್ಥಾನದ ಆಡಳಿತದಲ್ಲಿ ಶೆಟ್ಟಿ ಉಪನಾಮದ ಪಾತ್ರಕ್ಕೆ ಹಲವು ಕಾರಣಗಳಿವೆ. ಸಾಮಾನ್ಯವಾಗಿ ಅನೇಕ ದೇವಸ್ಥಾನಗಳು ತಮ್ಮ ನಿರ್ವಹಣೆಗೆ ಮತ್ತು ಅಭಿವೃದ್ಧಿಗಾಗಿ ಭಕ್ತರ ದಾನ ಮತ್ತು ದೇಣಿಗೆಯನ್ನು ಅವಲಂಬಿಸಿದ್ದವು. ಶೆಟ್ಟಿ ಉಪನಾಮವನ್ನು ಹೊಂದಿರುವವರು ಸಾಮಾನ್ಯವಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರಿಂದ ಅವರು ದೇವಸ್ಥಾನಗಳಿಗೆ ಆರ್ಥಿಕ ನೆರವು ನೀಡ್ತಾ ಇದ್ರು. ಇದರಿಂದಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಅಥವಾ ಪ್ರಮುಖ ಸ್ಥಾನಗಳಲ್ಲಿ ಇವರಿಗೆ ಜವಾಬ್ದಾರಿಯನ್ನು ನೀಡಲಾಗ್ತಿತ್ತು. ಶೆಟ್ಟಿಗಳು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನವನ್ನು ಹೊಂದಿದ್ರು. ಅವರ ನಾಯಕತ್ವದ ಗುಣಗಳು ಮತ್ತು ಆರ್ಥಿಕ ಪ್ರಭಾವ ದೇವಸ್ಥಾನದ ಆಡಳಿತವನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡ್ತಿತ್ತು. ದೇವಸ್ಥಾನದ ಮುಖ್ಯಸ್ಥರಾಗಿರುವುದು ಅವರಿಗೆ ಮತ್ತಷ್ಟು ಸಾಮಾಜಿಕ ಮನ್ನಣೆಯನ್ನ ತಂದುಕೊಡ್ತಿತ್ತು. ಇನ್ನು ಅನೇಕ ಶೆಟ್ಟಿ ಕುಟುಂಬಗಳು ತಲೆಮಾರುಗಳಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು. ದೇವಸ್ಥಾನಗಳ ಜೀರ್ಣೋದ್ಧಾರ, ದೈನಂದಿನ ಪೂಜೆಗಳ ನಿರ್ವಹಣೆ ಮತ್ತು ಉತ್ಸವಗಳನ್ನು ಆಯೋಜಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಇದು ಭಕ್ತಿ ಮತ್ತು ಸಮುದಾಯ ಸೇವೆ ಎರಡನ್ನ ಒಳಗೊಂಡಿತ್ತು. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಸಣ್ಣ ಪಟ್ಟಣಗಳಲ್ಲಿ ದೇವಸ್ಥಾನಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ವು. ಸ್ಥಳೀಯವಾಗಿ ಪ್ರಭಾವಿ ವ್ಯಕ್ತಿಗಳು, ವಿಶೇಷವಾಗಿ ಶೆಟ್ಟಿ ಉಪನಾಮ ಹೊಂದಿರುವವರು ದೇವಸ್ಥಾನದ ವ್ಯವಹಾರಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊರ್ತಾ ಇದ್ರು. ಒಟ್ಟಾರೆಯಾಗಿ ಶೆಟ್ಟಿ ಎಂಬ ಉಪನಾಮವು ಕೇವಲ ವ್ಯಾಪಾರ ವಾಣಿಜ್ಯಕ್ಕೆ ಸೀಮಿತವಾಗಿರದೆ ಸಮುದಾಯದ ನಾಯಕತ್ವ, ಆರ್ಥಿಕ ಪ್ರಭಾವ ಮತ್ತು ಧಾರ್ಮಿಕ ಸೇವಾ ಮನೋಭಾವವನ್ನು ಪ್ರತಿನಿಧಿಸುವ ಒಂದು ವಿಶಾಲ ಅರ್ಥವನ್ನು ಹೊಂದಿತ್ತು. ದೇವಸ್ಥಾನಗಳ ಆಡಳಿತದಲ್ಲಿ ಅವರ ಉಪಸ್ಥಿತಿಯು ಅವರ ಬಹುಮುಖಿ ಸಾಮಾಜಿಕ ಪಾತ್ರದ ಒಂದು ಭಾಗವಾಗಿತ್ತು. ಇನ್ನು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ತೊಡಗಿಸಿಕೊಂಡಿದ್ದ ಇತರ ಕೆಲವು ಸಮುದಾಯಗಳಲ್ಲೂ ಶೆಟ್ಟಿ ಎಂಬ ಉಪನಾಮ ಕಂಡುಬರುತ್ತೆ. ಇದು ಅವರ ಕುಲಕಸುಬಿಗೆ ಸಂಬಂಧಿಸಿದೆ. ಇನ್ನು ಕೊಮಾಟಿ ಶೆಟ್ಟಿ ಅಥವಾ ಆರ್ಯ ವೈಶ್ಯರು, ಇವರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬರುವ ಪ್ರಮುಖ ವ್ಯಾಪಾರಿ ಸಮುದಾಯ. ಇವರ ಮೂಲ ಕಸುಬೆ ವ್ಯಾಪಾರ ಮತ್ತು ವಾಣಿಜ್ಯ. ಶೆಟ್ಟಿ ಎಂಬುದು ಇವರ ಸಮುದಾಯದಲ್ಲಿ ಅತ್ಯಂತ ಸಾಮಾನ್ಯ ಉಪನಾಮ. ಇನ್ನು ದೇವಾಂಗ ಸಮುದಾಯದವರು ಮುಖ್ಯವಾಗಿ ನೇಕಾರಿಕೆ ಮತ್ತು ವಸ್ತ್ರ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ. ಅವರಲ್ಲಿ ಅನೇಕ ಉಪಪಂಗಡಗಳಿದ್ದು ವಸ್ತ್ರ ವ್ಯಾಪಾರದಲ್ಲಿ ಪ್ರಮುಖರಾಗಿದ್ದವರು ಶೆಟ್ಟಿ ಎಂಬ ಉಪನಾಮವನ್ನು ಬಳಸ್ತಾರೆ. ಇನ್ನು ಸೌರಾಷ್ಟ್ರ ಶೆಟ್ಟಿ, ಇವರು ಗುಜರಾತ್ನಿಂದ ವಲಸೆ ಬಂದು ಮುಖ್ಯವಾಗಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ನೆಲೆಸಿದ ನೇಕಾರರು ಮತ್ತು ವರ್ತಕರು. ಇವರಲ್ಲೂ ಶೆಟ್ಟಿ ಎಂಬ ಉಪನಾಮ ಕಂಡುಬರುತ್ತೆ. ಇದು ಇವರ ವ್ಯಾಪಾರಿ ಹಿನ್ನೆಲೆಯನ್ನ ಸೂಚಿಸುತ್ತೆ. ಇನ್ನು ಕೆಲವು ಕಡೆಗಳಲ್ಲಿ ಉಪ್ಪಾರ ಸಮುದಾಯದವರು ಉಪ್ಪು ಮತ್ತು ಇತರೆ ಗೃಹೋಪಯೋಗಿ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾಗ ಅವರಲ್ಲಿ ಕೆಲವರು ಶೆಟ್ಟಿ ಎಂಬ ಉಪನಾಮವನ್ನು ಅಳವಡಿಸಿಕೊಂಡಿರುವುದು ಕಂಡುಬರುತ್ತೆ. ಈ ಎಲ್ಲ ಎಕ್ಸಾಂಪಲ್ಗಳು ಶೆಟ್ಟಿ ಎಂಬ ಉಪನಾಮವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ವ್ಯಾಪಾರ ಮತ್ತು ವಾಣಿಜ್ಯದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ವಿಭಿನ್ನ ಸಮುದಾಯಗಳಲ್ಲಿ ಬಳಕೆಯಲ್ಲಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಇದು ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನದ ಸಂಕೇತವಾಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಶೆಟ್ಟಿ ಉಪನಾಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ, ಅದರ ಇತಿಹಾಸವನ್ನ ತಿಳಿಸೋ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.